ನನಗಂತೂ ಈ ಒಂದೇ ಪೋಸಲ್ಲಿ ನಿಂತು ಸಾಕಾಗೋಗಿದೆ. ಹೇ, ಹಿಂದೆ ಬಾಯಿಲಿ ಏನು ಹಾಗೆ ನಮಸ್ಕಾರ ಮಾಡದೆ ಹೋಗ್ತಿದ್ಯಾ? ಹಾಂ, ಹಾಗೆ ಬನ್ನಿ, ನಿಮಗೆ ಇವತ್ತು ಒಂದು ಬ್ಯಾಚ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಬ್ಯುಸಿಯಾದ ಬೆಂಗಳೂರಿನಲ್ಲಿ ವಿಶಾಲವಾದ ಕ್ಯಾಂಪಸ್ಸು, ಅಲ್ಲೊಂದು ಸುಂದರವಾದ ಕಾಲೇಜು. ಈ ಕಾಲೇಜಿಗೆ ಏಪ್ರಿಲ್ 18, 2022ರಲ್ಲಿ ಒಂದು ಬ್ಯಾಚ್ನ ಎಂಟ್ರಿ ಆಯಿತು ನೋಡಿ. ಮೊದಲು ಅಮಾಯಕರಪ್ಪ ಅಂತ ಅನಿಸ್ತಿದ್ದವರು ಹೋಗ್ತಾ ಗೊತ್ತಾಯಿತು ಇವರು ಅಮಾಯಕರಲ್ಲರೇ, ಕಿರಾತಕರೇ ಅಂತ. ಕೆಲವರು ಕೋರ್ಸ್ ಬಗ್ಗೆ ತಿಳ್ಕೊಂಡು ಬಂದಿದ್ರೆ, ಇನ್ನು ಕೆಲವರಂತೂ ದಾರಿ ತಪ್ಪಿ ಬಂದಿದ್ರು. ಇದಂತೂ ಎಲ್ಲರಿಗೂ ಅಚ್ಚುಮೆಚ್ಚಿನ ಡಿಪಾರ್ಟ್ಮೆಂಟ್. ಸ್ಕೂಲು, PU ಅಲ್ಲಿ ಪ್ರಾಜೆಕ್ಟು, ರೆಕಾರ್ಡು ಎಲ್ಲ ಮುಗಿತಪ್ಪ, ಇನ್ನು ಮುಂದೆ ಕಾಲೇಜ್ ಲೈಫು ಎಲ್ಲ ಜಾಲಿ ಅಂತ ಅಂದ್ಕೊಂಡವರು A4 ಶೀಟ್ಸ್ ಖಾಲಿ ಆಗುವಷ್ಟು ಅಸೈನ್ಮೆಂಟ್ಸ್ ಬರೀಬೇಕಾಯಿತು. ನಮ್ಮ ಹುಡುಗರಂತೂ ಎಷ್ಟು ಟ್ಯಾಲೆಂಟ್ ಇದ್ರು ಅಂದರೆ ಲೇಔಟ್ ಬಿಡಿಸೋರಲ್ಲಿ ನಂಬರ್ 1. ಇಂಡೆಕ್ಸ್ ಶೀಟಲ್ಲಿ ಟಾಪಿಕ್ಸ್ಗಿಂತ LS, IC, ರಿರೈಟ್ಗಳೇ ಹೆಚ್ಚು. ಇದೇ ನೋಡಿ LH. ಒಬ್ರಿಗೊಬ್ರು ಪರಿಚಯ ಆಗಿದ್ದ. ಅವಾಗ ಯಾರಿಗೆ ಗೊತ್ತಿತ್ತು ಹೇಳಿ? ಇವಾಗ ಹೆಸರು ಏನು ಅಂತ ಕೇಳ್ತಿರೋರು ಮುಂದೆ ಹೋಗ್ತಾ ಮನಸ್ಸಿಗೆ ತುಂಬ ಹತ್ತಿರ ಆಗ್ತಾರೆ ಅಂತ. ಒಬ್ರಿಗೊಬ್ರು ತಿಳ್ಕೊಂಡ್ರು ಸರಿ, ಆದರೆ ಪ್ರೊಫೆಸರ್ ಮಾಡ್ತಿದ್ದ ಪಾಠನ ಕೆಲವರು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ನೋಡಿ ನಮ್ಮ ಹುಡುಗರು ಎಷ್ಟು ಬೇಗ ಸೀನಿಯರ್ಸ್ ಆಗೋದ್ರು ಅಂತ. ಈ ಒಂದೊಂದು ಬೆಂಚ್ ಮೇಲೂ ಒಂದೊಂದು ಕತೆ ಇದೆ. ಇನ್ನು ಕಾರಿಡಾರಲ್ಲಿ ಮಾತಾಡ್ತಿದ್ದ ಸ್ಟೋರೀಸ್ ಅಂತೂ ಮರೆಯೋ ಹಾಗೆ ಇಲ್ಲ. ಇನ್ನು LH, ಇದೊಂಥರ ಪ್ರೆಸೆಂಟೇಷನ್ಗೆ ಹೇಳಿ ಮಾಡಿಸಿದ ಕ್ಲಾಸು. ಆ 2 ರೋ ಬೆಂಚಸ್ ಮಾತ್ರ ಒಂದೇ ಲೆವೆಲ್ ಆಗಿದೆ, ಈ ಮಿಡಲ್ ರೋ ಮಾತ್ರ ಯಾಕೆ ಹಿಂಗಿದೆ ಅಂತನಾ? ಅದು ಇದ್ದಿದ್ದೇ ಬಿಡಿ. ಕೆಲವರಿಗೆ PPT ಚಿಂತೆ ಆದರೆ ಇನ್ನು ಕೆಲವರಿಗೆ ತಂಪಾದ ನಿದ್ದೆ. ಇದೇ ಕೆಮಿಸ್ಟ್ರಿ ಲ್ಯಾಬ್. ಏಪ್ರನ್ ಶೂಸ್ ಹಾಕ್ಕೊಂಡಿದ್ರೆ ಮಾತ್ರ ಎಂಟ್ರಿ. ಇಲ್ಲಿ ಕೆಲವರ ಕೆಮಿಸ್ಟ್ರಿ ಕೂಡ ಚೆನ್ನಾಗೇ ವರ್ಕ್ ಆಯಿತು ಬಿಡಿ. ಇನ್ನು ಗರ್ಭ ಟೆಸ್ಟಲ್ಲಂತೂ ನಮ್ಮವರು ಎತ್ತಿತ್ತು. ಆದರೆ ಆ ಸಲ್ಫ್ಯೂರಿಕ್ ಆ್ಯಸಿಡ್ನ ಅದೆಷ್ಟು ಸರಿ ಕೈ ಮೇಲೆ ಚೆಲ್ಕೊಂಡು ಸುಟ್ಕೊಂಡಿದ್ದಾರೋ ಲೆಕ್ಕನೇ ಇಲ್ಲ. ನಮ್ಮ ಹುಡುಗರು ಮೇಘಾಲಯ ಫ್ರೆಂಡ್ ಹೆಸರನ್ನೇ ನೆನ್ಪಿಟ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಅಷ್ಟೊಂದು ಬ್ಯಾಕ್ಟೀರಿಯಾಗಳ ಹೆಸರನ್ನು ಅದೆಂಗೆ ನೆನ್ಪಿಟ್ಕೋಬೇಕು ಹೇಳಿ ಪಾಪ. ಈ ಲ್ಯಾಬಲ್ಲಿ ಒಬ್ಬರು ವಾಯ್ಸ್ ಮಾತ್ರ ತುಂಬ ಫೇಮಸ್. ಅದು ಯಾರ್ದು ಅಂತ ಆಗಲೇ ಗೊತ್ತಾಗಿರುತ್ತೆ ನಿಮಗೆ. ನಮ್ಮದು ಬಯಾಲಜಿ ಫೀಲ್ಡ್ ಅಷ್ಟೇ ಅಂತ ಅಂದ್ಕೊಂಡವ್ರಿಗೆ ಎಕನಾಮಿಕ್ಸು, ಸ್ಟ್ಯಾಟಿಸ್ಟಿಕ್ಸು ಒಂದು ಚಿಕ್ಕ ಶಾಕ್ ಕೊಟ್ಟಿದ್ದು ನಮಗೆ. ಇನ್ನು ನಮ್ಮ SED, ಇದೊಂಥರ ಮಿನಿ ಡೈರಿ ಇದ್ದ ಹಾಗೆ. ಇಲ್ಲೇ ಪೇಡ, ಶ್ರೀಖಂಡು, ಬೆಣ್ಣೆ, ತುಪ್ಪ, ಗುಲಾಬ್ ಜಾಮೂನು, ಲಸ್ಸಿ, ಆಹಾ ಅದೆಷ್ಟು ಪದಾರ್ಥ ತಯಾರಿಸಿದಾರೋ ಲೆಕ್ಕನೇ ಇಲ್ಲ. HUTಲಿ ಮಾತ್ರ ನ್ಯೂ ಪ್ರಾಡಕ್ಟ್ ತಯಾರಿಸಿದ್ದು ಮರೆಯೋ ಹಾಗಿರಲಿಲ್ಲ. ಇದೇ ನಮ್ಮ ಗ್ರೌಂಡು. ಇಲ್ಲೇ ನೋಡಿ ನಮ್ಮ ಹುಡುಗರು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿ ಚಾಂಪಿಯನ್ಸ್ ಆಗಿತ್ತು. ಇದು ಒಂಥರ ಸಿನಿಮಾ ಥಿಯೇಟರ್ ಇದ್ದ ಹಾಗೆ. ಇಲ್ಲಿ ಆ್ಯಕ್ಟರ್ ಫೀಯನ್ನು ಕೊಡ್ತಾ ಇರಲಿಲ್ಲ. ಇದೇ ಕಲ್ಪವೃಕ್ಷ ವಿದ್ಯಾರ್ಥಿ ನಿಲಯ. ಹಿಂದಿನಲ್ಲಿ ಮಾತ್ರ ವೆಟರ್ನರಿ ಡೈರಿ ಅವರು ಒಟ್ಟಾಗಿ ಸೇರ್ತಿದ್ರು. ಅದೇ RCB ಮ್ಯಾಚ್ ಇದ್ದಾಗ ಪ್ರತಿ ಭಾನುವಾರ ಮಾತ್ರ ದೋಸೆನ ಯಾರು ಬೇಡ ಅಂತಿರಲಿಲ್ಲ. ಅದೆಷ್ಟು ಜಗಳ, ಮನಸ್ತಾಪ ಇಂಥ ಮಾತು ಬಿಟ್ಟವರು ಕೂಡ ಒಂದು ದಿನ ಮಾತಾಡಿಸಿದ್ರು. ಇನ್ನು ಹಂಗೆ ಸೀಟ ಬಂದು ಬಲಸಿ ಗಾಡಿ ಸಾಯ್ ಅಂತ ಕಿರ್ಚೋ ನಾಗಿಯವರು, ಹಾಸ್ಟೆಲ್ ಸ್ವಚ್ಛ ಇರೋ ರೂಪಮ್ಮ, ಎಕ್ಸ್ಟ್ರಾ ಚಪಾತಿ ಹಾಕ್ತಾ ಇರೋ ರಮೇಶಣ್ಣ ಹಾಗೂ ನಗುಮುಖದ ಚಂದ್ರಣ್ಣ. ಫಸ್ಟ್ ಟೈಮ್ ಜೂನಿಯರ್ಸ್ ಅಂತ ಸರ್ ಅಂತ ಕಳ್ಕೊಂಡಾಗ ಅದೇನು ಖುಷಿನೋ ಇದೇ ನೋಡಿ. ಗ್ರೂಪ್ ಡಿಸ್ಕಷನ್ ಮೇನ್ ಸ್ಪಾಟ್. ಮನೇಲಿ ಒಂದು ಬಟ್ಟೆನೂ ತೊಳೆದಿದ್ದವರು ಭಾನುವಾರ ಇಲ್ಲಂತೂ ವೈಟ್ ಯೂನಿಫಾರ್ಮ್ನ ಉಜ್ಜಿತ್ತು. ಮಂತ್ ಎಂಡ್ ಪೀಸ್ಫುಲ್, ಚೇಂಜ್ ಮಾಡದೇ ಇರೋ ದೃಶ್ಯ ಸೀನಿಯರ್ಸ್ ಕೇಳಿದಾಗ ಹೇಳ್ತಿದ್ದು ಕ್ರಶ್. ಅದೇನೋ ಗೊತ್ತಿಲ್ಲ, ಯಾವತ್ತೂ ಹೋಗದೇ ಇರೋ ಕರೆಂಟು ಈ ಎಕ್ಸಾಮ್ ಟೈಮಲ್ಲಿ ಮಾತ್ರ ಮಾಯ. ಇದುವರೆಗೂ ಒಂದು ಜಗಳನೂ ಮಾಡ್ಕೊಂಡಿಲ್ಲ ನೋಡಿ, ಅಷ್ಟು ಪೀಸ್ ಲವರ್ಸ್. ಏನು ಮಿಸ್ ಆದರೂ ಕೂಡ ಸಂಜೆ ವಾಲಿಬಾಲ್ ಮಾತ್ರ ಮಿಸ್ ಆಗ್ತಿರಲಿಲ್ಲ. ಬರ್ತ್ಡೇ ಕೇಕ್ ಅಂತೂ ಯಾರಿಗೂ ಸಿಗ್ತಾನೇ ಇರಲಿಲ್ಲ. ಹಾಸ್ಟೆಲ್ ಖಾಲಿ ಮಾಡಬೇಕಾದ್ರೆ ರೂಮ್ ಕೂಡ ಅದೆಷ್ಟು ಬೇಜಾರಾಗ್ತಿತ್ತೋ ಏನೋ. ಇನ್ನು ಶನಿವಾರ ಬಂದರೆ ಅದೇನು ಗೊತ್ತಿನೋ ಏನೋ ಗೊತ್ತಿಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕ್ಯೂ ನಿಲ್ಲೋದು, ಸದಾ ABP ಕಬಾಬ್, ಬಂಗಾರಪೇಟೆ ಚಾಟ್ಸು, ಬಾಲಾಜಿ ಮಾರ್ಟ್ ಸೋಪು ಪೇಸ್ಟು, ಶುಭಂ ಬುಕ್ ಸ್ಟೋರ್ ಪೆನ್, ಹಾಸನ್ ಬಸ್ರಿ ಬನ್ನಿ. 4 ವರ್ಷ ಗಂಗಾನಗರ ಅಲ್ದಿತ್ತು. ಅದೆಷ್ಟು ಬೇಗ ದಿನಗಳು ಕಳೀತೋ ಗೊತ್ತೇ ಆಗಲಿಲ್ಲ. ಈಗ ಈ ಬ್ಯಾಚ್ನ ಬೀಳ್ಕೊಡುವಂಥ ಸಮಯ. ಮತ್ತೆ ಸಿಗೋಣ. ಬಾಯ್. I wish them all success for their future. They are all Vivadian student, of course, and they were very close to me during the hands-on training program.